ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮೂಲಕ ತಿಳಿದುಕೊಳ್ಳುವುದೇನೆಂದರೆ ಬ್ಲಾಗ್ ಅಂದರೆ ಏನು, ಬ್ಲಾಗ್ನ ಅನುಕೂಲಗಳು ಮತ್ತು ಅದರ ಅನಾನುಕೂಲಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಬ್ಲಾಗ್ ಅಂದರೆ ಎರಡು ಪದಗಳಿಂದ ಆಗಿರುವಂಥದ್ದು. ಒಂದು ವೆಬ್ ಮತ್ತು ಲಾಗ್, ಎರಡು ಪದಗಳು ಸೇರಿ ಬ್ಲಾಗ್ ಆಗಿದೆ. ಇದನ್ನು ಕನ್ನಡದಲ್ಲಿ ಜಾಲ ದಿನಚರಿ ಅಥವಾ ತಂತ್ರಜಾಲ ದಿನಚರಿ ಅಂತ ಸಹ ಹೇಳಲಾಗುತ್ತದೆ. ಬ್ಲಾಗ್ ಅಂದರೆ ಒಂದು ಆನ್ಲೈನ್ ಡೈರಿ. ಅದರಲ್ಲಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಗೊತ್ತಿರುವಂಥ ಎಲ್ಲರೂ ಸಹ ಅದರಲ್ಲಿ ಅವ್ರನ್ನ ಚಿಂತನೆಗಳು ಮತ್ತು ಅದನ್ನ ಪೊಯೆಟ್ರಿಗಳು ಮತ್ತು ಫೋಟೋಸು ಮತ್ತು ಅದರಲ್ಲಿ ಎಲ್ಲನೂ ಸಹ ಶೇರ್ ಮಾಡ್ಕೊಳ್ಬಹುದು. ಬ್ಲಾಗ್ನ ಬಗ್ಗೆ ಕೆಲವು ಫೋಟೋಸ್ನ ನೀವು ನೋಡಬಹುದು. ಇಲ್ಲಿ ನೋಡಿ, ಈ ಬ್ಲಾಗ್ನಲ್ಲಿ ಫೋಟೋಸ್ನ ಹಾಕಿರುವಂಥದ್ದು, ಅದರಲ್ಲಿ ಮೈನ್ ಹೆಡ್ಡಿಂಗು, ಸಬ್ ಹೆಡ್ಡಿಂಗು, ಟೈಟಲ್ಸು ಎಲ್ಲ ಇರುವಂಥದ್ದು. ನೋಡಿ, ಈ ಪಿಕ್ಚರಲ್ಲಿ ಈ ಪಿಕ್ಚರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥದ್ದು, ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ಸಬ್ ಹೆಡ್ಡಿಂಗು, ಅದರ ಕೆಳಗಡೆ ಟೈಟ್ಲು, ಡಿಸ್ಕ್ರಿಪ್ಷನ್ಸು, ಈ ಥರ ಬ್ಲಾಗ್ನ ಮಾಡುವಂಥದ್ದು. ಬ್ಲಾಗ್ನ ಮಾಡುವುದರಿಂದ ಉಪಯೋಗ ಏನಪ್ಪ ಅಂತಂದರೆ, ಒಂದು ನಮ್ಮ ಬರವಣಿಗೆಯಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ಬೋದು ಮತ್ತು ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬಹುದು. ಮತ್ತು ಅದಲ್ಲದೆ ನಮ್ಮದೇ ಆದಂಥ ಒಂದು ಕಮ್ಯುನಿಟಿನ ಸಹ ಬಿಲ್ಡ್ ಮಾಡ್ಕೊಳ್ಬೋದು. ಮತ್ತು ಅದನ್ನು ನಾವು ಆನ್ಲೈನ್ ಮೂಲಕ ಶೇರ್ ಮಾಡ್ಬೋದು, ಇಲ್ಲ ನಾವು ಡೈರಿ ಮೂಲಕ ಬರೆದಿಟ್ಕೊಳ್ಬಹುದು. ಬ್ಲಾಗ್ ಮಾಡುವುದರಿಂದ ಅನಾನುಕೂಲಗಳು ಅಥವಾ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಾವು ಇದು ತುಂಬ ಟೈಮ್ ತೊಗೊಳುತ್ತೆ. ಅದಲ್ಲದೆ ಇದಕ್ಕೋಸ್ಕರ ನಾವು ಟೈಮ್ನ ಡೆಡಿಕೇಟ್ ಮಾಡಬೇಕು ಮತ್ತು ಇದು ಕನ್ಸ್ಟೆಂಟಾಗಿ ನಾವು ಫುಲ್ ಎಫರ್ಟ್ ಹಾಕಬೇಕು. ಅದಲ್ಲದೆ ಕಸ್ಟಮರ್ ರಿವ್ಯೂವಿಂದ ನಮಗೇನಾದ್ರು ನೆಗೆಟಿವ್ ಕಮೆಂಟ್ಸ್ ಬಂದರೆ ಅದನ್ನು ಸಹಿಸಿಕೊಳ್ಳುವಂತಹ ಮನೋಭಾವವನ್ನು ಸಹ ನಾವು ಬೆಳೆಸ್ಕೋಬೇಕು. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಇಷ್ಟವಾಗಿದ್ದರೆ ದಯವಿಟ್ಟು ನಮಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.